ಫಾರ್ಮೆಟಿಕ್ ಅಂಡ್ ಟೈಪ್ ಸೆಟ್ಟಿಂಗ್ ಆದ್ಮೇಲೆ ಬರುವ ಹಂತವೇ ಸ್ಟೇಜ್ 6 ಕವರ್ ಡಿಸೈನಿಂಗ್ ಅಂಡ್ ಎಡಿಟಿಂಗ್. ಒಂದು ಪುಸ್ತಕವನ್ನು ತಯಾರು ಮಾಡುವ ಹಂತದಲ್ಲಿ ಕವರ್ ಡಿಸೈನಿಂಗ್ ಅಂದ್ರೆ ಮುಖಪುಟ ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಯಾಕೆ ಅಂತ ನನ್ನ ಕೇಳಿದಾಗ ನೀವೆಲ್ಲರೂ ನೋಡಿರ್ಬೋದು, ಒಂದು ಪುಸ್ತಕವನ್ನ ಬಿಡುಗಡೆ ಮಾಡುವ 15-20 ದಿನಗಳ ಹಿಂದೆ ನಾವು ಮುಖಪುಟವನ್ನ ಮೊದಲಿಗೆ ಬಿಡುಗಡೆ ಮಾಡ್ತೀವಿ. ಇದು ಒಂದು ರೀತಿ ಓದುಗರಿಗೆ ಆಸಕ್ತಿಯನ್ನ ಹುಟ್ಟು ಹಾಕೋದಕ್ಕೆ, ಹಾಗೆ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿ ಕೂಡ ಆಗಿರುತ್ತೆ. ಪ್ರತಿಭಾವಂತಿಕೆಯನ್ನ ಕೇಳುತ್ತೆ. ಯಾಕಂತಂದ್ರೆ ಅಗೇನ್ ಕವರ್ ಪೇಜ್ ಹೆಂಗೆಂಗೋ ಇದ್ರೆ ಒಬ್ಬ ಓದುಗನಿಗೆ ಅದು ನಿಜವಾಗ್ಲೂ ಅಟ್ರಾಕ್ಟ್ ಆಗಲ್ಲ. ಇದೊಂದು ಇನ್ವಿಟೇಷನ್ ರೀತಿ ಆಗಿರುತ್ತೆ ಒಂದು ಪುಸ್ತಕಕ್ಕೆ. ಸೊ ಹಾಗಾಗಿ ಪುಸ್ತಕದ ಒಳ ಕಥೆಯನ್ನ ಬಿಟ್ಟು ಕೊಡದೆ ಕ್ರಿಯೇಟ್ ಮಾಡುವಂತಹ ಮುಖಪುಟಗಳು ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸುತ್ತೆ. ಹಾಗಾದ್ರೆ ಯಾರು ಈ ಮುಖಪುಟವನ್ನ ತಯಾರಿಸ್ತಾರೆ ಅಂತ ಕೇಳುವಾಗ, ಆರ್ಟಿಸ್ಟ್ ಅಥವಾ ಡಿಸೈನರ್ಸ್ ಇವರು ಈ ಮುಖಪುಟವನ್ನ ತಯಾರು ಮಾಡ್ತಾರೆ. ಬೇಸಿಕಲಿ ನಾನು ಲಾಸ್ಟ್ ರೀಲ್ ಅಲ್ಲೂ ಕೂಡ ಹೇಳಿದೆ, ಫಾರ್ಮೆಟಿಂಗ್ ಅಲ್ಲಿ ಈ ಪುಸ್ತಕದ ಒಳಗಡೆ ನಿಮ್ಗೆ ಏನಾದ್ರು ಇಲಿಸ್ಟ್ರೇಷನ್ ಸ್ಕೆಚಸ್ ಬೇಕು ಅಂತ ಹೇಳಿದಾಗ ನೀವು ಡಿಸೈನರ್ಸ್ ಅಥವಾ ಆರ್ಟಿಸ್ಟ್ ನೇ ಕಾಂಟ್ಯಾಕ್ಟ್ ಮಾಡ್ಬೇಕು. ಸೊ ಅವರೇ ಮಾಡ್ಕೊಡ್ತಾರೆ. ಬಟ್ ಪುಸ್ತಕಕ್ಕೆ ಯಾವ ರೀತಿ ಹಿಡಿಸುತ್ತೆ ಅನ್ನೋದನ್ನ ಒಬ್ಬ ಎಡಿಟರ್ ಮಾಡಿಕೊಡ್ತಾನೆ. ಒಬ್ಬ ಸ್ವಯಂ ಲೇಖಕಿ ಅಥವಾ ಬರಹಗಾರರು ನೀವು ಒಬ್ಬ ಒಳ್ಳೆ ಆರ್ಟಿಸ್ಟ್ಗೆ ಕೊಟ್ಟು ನಿಮ್ಗೆ ಯಾವ ರೀತಿ ಬೇಕು ಆ ರೀತಿನೇ ಮುಖಪುಟವನ್ನ ಮಾಡಿಸ್ಕೋಬಹುದು. ಪ್ರಕಾಶನದಿಂದ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡುವಾಗ ಪ್ರಕಾಶಕರು ಹಾಗೆ ಬರಹಗಾರರು ಇಬ್ಬರಿಗೂ ಇಷ್ಟವಾಗುವಂತಹ ಅಥವಾ ಇಬ್ಬರಿಗೂ ಓಕೆ ಅನ್ಸುವ ಒಂದು ಕವರ್ ಪೇಜ್ ನ ಒಬ್ಬ ಆರ್ಟಿಸ್ಟ್ ಮಾಡಿಕೊಡ್ತಾರೆ. AI ಬಂದು ಟೆಕ್ನಾಲಜಿ ಸಾಕಷ್ಟು ಅಡ್ವಾನ್ಸ್ಡ್ ಆಗಿದೆ. ಸೊ ನಿಮ್ಗೆ ಯಾವ ರೀತಿ ಬೇಕು ಪೋಸ್ಟರ್ ಏನೇ ಆದ್ರೂ AI ನಿಮ್ಗೆ ಕೊಟ್ಟೆ ಕೊಡುತ್ತೆ. ಆಸ್ ಅ ಟ್ರೂ ರೀಡರ್ ಆಗಿ ನಾನು ಈ AI ಜನರೇಟೆಡ್ ಕವರ್ ಪೇಜಸ್ ಈ ತರ ಬರುವಂತದ್ದೆಲ್ಲ ನಾನು ಖಂಡಿಸ್ತೀನಿ. ವೈ? ಬಿಕಾಸ್ ನಾನು ಕನ್ನಡ ಸಾಹಿತ್ಯದಲ್ಲಿ ಹಲವಾರು ವಿಶಿಷ್ಟವಾದ ವಿಭಿನ್ನವಾದ ಮುಖಪುಟಗಳನ್ನ ನಾನು ನೋಡಿದ್ದೀನಿ. ಸೊ ಈ ತರ ಕ್ರಿಯೇಟಿವಿಟಿಯಾಗಿ ಮುಖಪುಟವನ್ನ ಬರುವಾಗ ಯಾವುದು AI ಜನರೇಟೆಡ್ ಬಂದು ಒಬ್ಬ ಆರ್ಟಿಸ್ಟ್ ಅಥವಾ ಒಬ್ಬ ಕಲಾವಿದನ ಟ್ಯಾಲೆಂಟ್ ನ ಕಿತ್ಕೋಬಾರ್ದು. ಸೊ ಹಾಗಾಗಿ ಆದಷ್ಟು ಯಾರ್ಯಾರು AI ಮುಖಪುಟವನ್ನ ಜನರೇಟ್ ಮಾಡ್ತಿರೋ ಅಥವಾ ಹಾಕ್ಬೇಕು ಅಂತ ಅನ್ಕೊಂಡಿರ್ತಾರೆ, ಎಸ್ಪೆಷಲಿ ಸೆಲ್ಫ್ ಪಬ್ಲಿಷ್ ರೈಟರ್ಸ್ ಆಗಿರ್ಬೋದು, ಅಯ್ಯೋ ನಂಗೆ ಡಿಸೈನರ್ ಸಿಕ್ಕಲ್ಲ ಅಂತ ಏನಾದ್ರು ಈ ತರ ಇದ್ರೆ ನನಗ್ DM ಮಾಡಿ. ಬಿಕಾಸ್ ನನಗೆ ಒಂದಷ್ಟು ಒಳ್ಳೆ ಆರ್ಟಿಸ್ಟ್ ಗಳು ಗೊತ್ತು. ಬಿಕಾಸ್ ಅವರ ಒಂದು ಆರ್ಟ್ ನಾನು ನೋಡಿದೀನಿ. ಅಷ್ಟು ಅದ್ಭುತವಾಗಿರುವಂತಹ ಮುಖಪುಟವನ್ನ ಕೊಡುವಂತಹ ಆರ್ಟಿಸ್ಟ್ ಗಳಿಗೆ ನಾವು ಗೌರವವನ್ನ ಸಲ್ಲಿಸಬೇಕು. ಸೊ ಹಾಗಾಗಿ ಆದಷ್ಟು ನಾವು AI ಕಡೆ ಕಡಿಮೆ ಗಮನ ಕೊಡಬೇಕು ಆಸ್ ಅ ಕ್ರಿಯೇಟಿವ್ ಪಾಯಿಂಟ್ ಆಫ್ ಥಿಂಕಿಂಗ್ ಅಲ್ಲಿ. ಇನ್ನೇನಾದ್ರು ನಿಮ್ಗೆ ಕವರ್ ಪೇಜ್ ಅಲ್ಲಿ ಡೌಟ್ಸ್ ಗಳಿದ್ರೆ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಬಹುದು.